ಹೆಸರು ರವಿಕುಮಾರ್ ಅಂತ, ಗಾಣಮನಸೆ ಗ್ರಾಮಸ್ಥ. ಇವತ್ತು ಈ ಊರಲ್ಲಿ ಬಹಳ ಅದ್ದೂರಿಯಾಗಿ ತಾಯಿ ಬೋರ್ನಾಳ್ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವ ಸುಮಾರು 11 ವರ್ಷದ ಮೇಲ್ಪಟ್ಟು ನಡೀತಾ ಐತೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಬರಬೇಕಾಗಿತ್ತು. ಸಾಮಾನ್ಯ ಬರುವ ನಿರೀಕ್ಷೆಯಲ್ಲೇ ಇದ್ದಾರೆ ಕೆ ಎನ್ ರಾಜಣ್ಣವರು, ಮತ್ತು ಅಸಿಸ್ಟೆಂಟ್ DC ಗಳು, DDLRಗಳು, ಇಲ್ಲಿರ್ತಕ್ಕಂಥ ಅಫಿಷಿಯಲ್ಗಳು, ಶಿಕ್ಷಕರು ಮತ್ತು ಎಲ್ಲ ಹಿರಿಯ ಮುಖಂಡರುಗಳೆಲ್ಲ ಊರಲ್ಲಿ ಅದ್ದೂರಿಯಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾವ್ರೆ. ತಾಯಿ ಕರಿಯಮ್ಮ ದೇವಿ ಗ್ರಾಮದಲ್ಲಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಮೊನ್ನೆಯಿಂದಲೂ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಕೊನೆ ದಿನ ಆಗಿದ್ದು ಎಲ್ಲರೂ ಸುಸೂತ್ರವಾಗಿ ಬಂದು ದೇವಿ ದರ್ಶನ ಪಡ್ಕೊಂಡು ಆರಾಮ್ಸೆ ಎಲ್ಲ ನೆಂಟರು ಮಿನಿಸ್ಟ್ರುಗಳ ಜೊತೆ ಖುಷಿಯಾಗಿ ಕಾಲ ಕಳ್ಕೊಂಡು ಹೋಗ್ಬೇಕು ಅಂತಂದು ಕೇಳಕ್ಕೆ ಪರವಾಗಿ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಸ್ವಾಮಿ ತಾಯಿ ಬೋರನಾಳು ಕರಿಯಮ್ಮ ಅನ್ನೋ ದೇವಿ ಸುಮಾರು 1200 ವರ್ಷಗಳ ಹಿಂದೆ ಬೋರನಾಳು ಗ್ರಾಮದಿಂದ ನೆಲೆಯಾಗಿ ಈ ಗಾಣಮನಸೆ ಗ್ರಾಮಕ್ಕೆ ಇಲ್ಲಿ ಬಂದಿರತಕ್ಕಂಥ ದೇವಿಯಾಗಿ ನಮ್ಮೆಲ್ಲರನ್ನು ಸರುವಂಥ ತಾಯಿಯಾಗಿದೆ. ಇಲ್ಲಿ 7 ಗ್ರಾಮಗಳನ್ನು ಈ ತಾಯಿಯ ನಿರ್ವಹಣೆ ಮತ್ತು ಸಕಲ ಭಕ್ತಾದಿಗಳಿಗೂ ಯಾವುದೇ ಕುಂದು ಕೊರತೆ ಅಥವಾ ತೊಂದರೆಗಳು ಇದ್ದಾಗ ಅವರು ಎಲ್ಲಿ ಮನದಲ್ಲಿ ನೆನೀತಾರೋ ಅಂಥ ಒಂದು ಸಂದರ್ಭದಲ್ಲಿಯೂ ಸಹ ಈ ತಾಯಿ ರಕ್ಷಣೆ ಮಾಡ್ಕೊಂಬಂದಿದೆ. ಈ ತಾಯಿಯ ಜಾತ್ರೋತ್ಸವ ಪ್ರತಿ 5 ವರ್ಷಗಳೊಮ್ಮೆ ನಡೀತಾ ಬರ್ತಾಯಿದೆ. ಆ ಪ್ರತಿನಿತ್ಯ ಮಂಗಳವಾರ ಈ ತಾಯಿಯ ಪೂಜೆ. ಯಾರಾದರೂ ನೋವಿನಲ್ಲಿರ್ತಕ್ಕಂಥ ಭಕ್ತಾದಿಗಳು ಯಾವ ಸಂದರ್ಭದಲ್ಲೂ ರಾತ್ರಿ 24 ಗಂಟೆ ಸಂದರ್ಭದಲ್ಲೂ ಎಲ್ಲೇ ಇದ್ದರೂ ನೆನೆದ್ರೂ ಈ ತಾಯಿ ದರ್ಶನವಾಗ ಆಗ್ತಾಯಿದೆ. ಇದು ನಮ್ಮೆಲ್ಲರ ಪೂರ್ವ ಜನ್ಮದ ಪುಣ್ಯಾರ್ಥ ಫಲವಾಗಿದೆ. ಈ ತಾಯಿಯ ಅನುಗ್ರಹಕ್ಕೆ ಎಲ್ಲ ಕಡೆಯಿಂದಲೂ ಇದು ಭಕ್ತಾದಿಗಳು ಬಂದು ಸಾವಿರಾರು ಭಕ್ತರು ಈ ತಾಯಿಗೆ ನಡ್ಕೊಳ್ತಾ ಇದ್ದಾರೆ. ಈ ತಾಯಿಯ ಅನುಗ್ರಹ ಎಲ್ಲ ಸಕಲ ಪ್ರಾಣಿಗಳಿಗೂ ಸಮೇತ ಈ ತಾಯಿ ರಕ್ಷಣೆ ಕೊಟ್ಟು ಬಂದಿದೆ. ಮಳೆ ಬೆಳೆ ಯಾವುದೇ ಕುಂದು ಕೊರತೆಗಳನ್ನು ಬಂದಂಥ ಸಂದರ್ಭದಲ್ಲಿ ನಿವಾರಣೆ ಮಾಡಿದೆ. ಇದರಿಂದ ಈ ತಾಯಿಯ ಒಂದು ವಿಮರ್ಶೆಯನ್ನು ಹೇಳಿ ನನ್ನ ಮಾತುಗಳನ್ನು ಆ ದೇವಿಯ ಪಾಠಗಳಿಗೆ ದೇವರು ಪ್ರಧಾನ ಅರ್ಚಕರು. ನಾವು 11 ವರ್ಷದ ಜಾತ್ರೆ ಮಾಡ್ತಾಯಿದ್ದೀವಿ. ಸುಮಾರು 500 ವರ್ಷಗಳ ಇತಿಹಾಸದ ಈಗ ದೇವರಿಗೆ ಸೋಮ ಬಣ್ಣ ಬೇತಾಳ ಮಾಡಿಸೋಂಥ ಕೆಲಸ ಆಗಿದೆ. ಈಗ ಆ ದೇವರ ಶಕ್ತಿಯಿಂದ ಆ ಕಾರ್ಯಗಳೆಲ್ಲ ಸುಸೂತ್ರವಾಗಿ ನಡೀತಾ ಇದ್ದಾವೆ. 11 ವರ್ಷದ ಜಾತ್ರೆ ಸುಮಾರು 5 ರಿಂದ 10 ಸಾವಿರ ಜನ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ನಾವು ಗಣ್ಯರು ಬರೋಂಥ ಒಂದು ನಿರೀಕ್ಷೆಯಲ್ಲಿದೆ. ಈ ಗ್ರಾಮದ ಪರವಾಗಿ, ಈ ದೇವಿಯ ಪರವಾಗಿ ಎಲ್ಲ ಈ ಗ್ರಾಮದಲ್ಲಿ ಯಾವುದೇ ತೊಂದರೆ ತಪ್ಪಂದರೆ ಆಗದಂತೆ ಅದು ಸುಸೂತ್ರವಾಗಿ ಎಲ್ಲ ಕೆಲಸ ಕಾರ್ಯಗಳು ನೆರವೇರ್ತಾ ಇದ್ದಾವೆ. ಇದು ಆದಿಶಕ್ತಿ ಸುಮಾರು 7 ಊರು ಗ್ರಾಮ ದೇವತೆ. ಹಾಗಾಗಿ ಈ ದೇವರಿಗೆ ಬರ್ತಕ್ಕಂಥ ಭಕ್ತರು, ಗ್ರಾಮಸ್ಥರು ಎಲ್ಲರೂ ಸುಸೂತ್ರವಾಗಿ ಸುಖವಾಗಿ ತಾಯಿ ದರ್ಶನ ಪಡ್ಕೊಂಡು ಸುಖವಾಗಿ ಅವರವ್ರ ಮನೆಗೆ ತಲುಪ್ತಾ ಇದ್ದಾರೆ ಅಂತ ಹೇಳ್ತಾ ತಮ್ಮ 2 ಮಾತುಗಳನ್ನು ಮುಗಿಸ್ತಾ ಇದ್ದಾರೆ. ನಾವು ಗಾಣಸೆ ಗ್ರಾಮ ದೇವತೆ ಶ್ರೀ ಕರಿಯಮ್ಮ ದೇವರ ಅರ್ಚಕರು ಶಾಂತಣ್ಣ ಅಂತಂದೇಳಿ ಈಗ ಸಮಸ್ತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಹಾಗೂ ಬರಬೇಕು. ಸುಮಾರು ನಮ್ಮ ಕರಿಯಮ್ಮ ದೇವಿಯ ಇತಿಹಾಸ ಸುಮಾರು 50 ರಿಂದ 60 ವರ್ಷ ಇತಿಹಾಸವುಳ್ಳ ದೇವತೆ ಆಗಿದ್ದಾರೆ. ಹಾಗಾಗಿ ಸುಮಾರು ಭಕ್ತಾದಿಗಳು ಬಂದವರಿಗೆಲ್ಲನ ಆ ಮಹಾದೇವಿಯು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ಳೋದೇ ಅಲ್ಲದೇನ, ಹಾಗೆ ಈ ಹೋಗ ಬರೋ ದಾರಿಗೆ ಯಾವುದು ತೊಂದರೆ ತಾಪತ್ರಗಳು ಬರದ ಹಾಗೆ ಎಂದೂ ಕೂಡ ಆಗಿಲ್ಲ, ಇವಾಗಲೂ ಆಗಲ್ಲ. ಮಹಾದೇವಿ ಕೃಪೆ ನಂಬಿಕೆ ಇದ್ದನ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ದಯಮಾಡಿ ಈ ಸಮಸ್ತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯವನ್ನು ಯಶಸ್ವಿ ಮಾಡಿ ಎಲ್ಲರೂ ಹೋಗ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಕೋರಿಕೆ.